ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗಾಯ್ಸ್. ಇವತ್ತಿನ ಸ್ಪೆಷಲ್ ಏನಂದರೆ ನಿಮಗೆಲ್ಲ ಗೊತ್ತಿರೋ ಥರ ನಮ್ಮ ಶಿರ್ಸಿಯ ಶ್ರೀದೇವಿ ಮಾರಿಕಾಂಬಾ ದೇವಿಯ ಜಾತ್ರೆ ಇದೆ. ಹಾಗೆ ಇವತ್ತು ನೈಟ್ ದೇವಿಯ ಮದುವೆ ಇರುತ್ತೆ. ಅದಾದಮೇಲೆ ಮಾರನೇ ದಿನ ಬಂದುಬಿಟ್ಟು ರಥೋತ್ಸವ ಇರುತ್ತೆ. ಅದಕ್ಕೆ ನಾನು ಜಾತ್ರೆ ಮಾಡುವಂಥ ಬೆಂಗಳೂರಿಂದ ಬಂದಿದ್ದೀನಿ ಶಿರ್ಸಿಗೆ. ಆಲ್ರೆಡಿ ಬಂದಿದ್ದೀನಿ, ಶಿರ್ಸಿಯಲ್ಲಿ ಅಜ್ಜಿ ಮನೇಲಿದ್ದೀನಿ. ಬೆಳಗ್ಗೆ 9:45 ಬಂದೆ. ಫುಲ್ ಟಯರ್ಡ್ ಆಗಿತ್ತು, ಮಲ್ಕೊಂಡು ಈಗ ಎದ್ದಿದ್ದೀನಿ. ಎದ್ದು ಮತ್ತು ಈಗ ಊಟ ಎಲ್ಲ ಮಾಡಿ ಸಂಜೆ ನಾನು ಹೋಗ್ತೀನಿ. ಸಂಜೆ ಪೇಟೆ ಹತ್ರ ಹೋಗೋದಿದೆ. ಬಿಡ್ಕೆ ಬೈಲು ಕೊಟ್ಟಗೆರೆಯಲ್ಲಿ ಯಾವ ಥರ ರೆಡಿ ಮಾಡಿದ್ದಾರೆ, ಹಂಗೆ ನಮ್ಮ ಜಾತ್ರೆ ಗದ್ದುಗೆ ಯಾವ ಥರ ರೆಡಿ ಮಾಡಿದ್ದಾರೆ ಅಂತ ನಿಮಗೆ ತೋರಿಸ್ತೀನಿ. ಈ ಸಲ ಶಿರ್ಸಿ ಅಂತ ಫುಲ್ ಜಗಮಗ ಅಂತಿದೆ. ಈ ಸಲ ಫುಲ್ ಲೈಟಿಂಗ್ಸ್ ಮಾಡಿದ್ದಾರೆ ಎಲ್ಲ ಮಸ್ತ್. ನಮ್ಮದು MS ಕಾಲೇಜ್ ರೋಡಿಂದ ಮಸ್ತ್ ಒಳ್ಳೆ ಇಲ್ಲಿ ನಾನು ಲೈಟಿಂಗ್ಸ್ ಮಾಡಿದ್ದಾರೆ, ನಿಮ್ಗೆ ತೋರಿಸ್ತೀನಿ. ಹಾಗೆ ನೈಟ್ ವ್ಯೂ ಯಾವ ಥರ ಇರುತ್ತಂತ ನಮ್ಮ ಫ್ರೆಂಡ್ಸ್ ಜೊತೆ ಹೋಗಿ ನಿಮಗೆ ತೋರಿಸ್ತೀನಿ. ಅಲ್ಲಿ ತನಕ ವೇಟ್ ಮಾಡ್ತೀವಿ ಅಷ್ಟೇ. ಹಾಗೆ ಗೈಸ್, ಇವತ್ತು ನಮ್ಮ ದೇವರಿಂದ ಮದುವೆ ತೋರಿಸಿ ಹಾಗೆ ನಾಳೆ ರಥ ಎಳೆದು ಒಂದೇ ವ್ಲಾಗಲ್ಲಿ ಹಾಕ್ತೀನಿ. ಮತ್ತು ಬೇರೆ ಎರಡು ವ್ಲಾಗ್ ಮಾಡಲಿಕ್ಕಾಗಲ್ಲ. ಅದಕ್ಕೆ ಇವತ್ತು ಸಂಜೆ ಹೆಂಗೆ ಹೋಗ್ತೀನಲ್ಲ ಅದು ವ್ಯೂ ತೋರಿಸಿ, ಹಾಗೆ ದೇವಿ ಮದುವೆನ ತೋರಿಸಿ ಎಷ್ಟಾಗತ್ತೆ ಅಷ್ಟು ತೋರಿಸ್ತೀನಿ. ಫುಲ್ ನೈಟ್ ಇರಲಿಕ್ಕೆಲ್ಲ ಆಗೋ ಡೌಟು, ನೋಡ್ತೀನಿ ಆದರೆ ಇರ್ತೀನಿ ಇಲ್ಲದಿಲ್ಲ. ಅದಾದಮೇಲೆ ನೆಕ್ಸ್ಟ್ ಏನಂದರೆ ನಾಳೆ ಬೆಳಗ್ಗೆ ಹೆಂಗೆ ರಥೋತ್ಸವ ಇರುತ್ತಲ್ಲ ಅದನ್ನು ಫುಲ್ ಕಂಟಿನ್ಯೂ ಮಾಡಿ ಫುಲ್ ಕಂಪ್ಲೀಟ್ ಮಾಡ್ತೀನಿ. ಇವತ್ತು ನೈಟು ಮತ್ತು ನಾಳೆ ರಥೋತ್ಸವ ಸೇರಿ ಒಂದೇ ವ್ಲಾಗ್ ಮಾಡಿ ಹಾಕ್ತೀನಿ. ಒಂಥರ ಮಜಾ ಇರುತ್ತೆ. ನೋಡೋಣ ನಾಳೆ ಎಷ್ಟು ಕ್ರೌಡ್ ಆಗ್ತಾರೆ ಅಂತ ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ. ಕ್ರೌಡ್ ಯಾವ ಥರ ಮತ್ತು ಏನೇನು ಥರ ನಮ್ಮ ಜಾಂಜಿಗಿಂದಾಗಲಿ ಏನೇನು ಥರ ಬರುತ್ತೆ ಅದನ್ನು ನೋಡೋಣ, ಯಾವ ಥರ ಬರುತ್ತೆ. ಮತ್ತು ನಿಮಗೆಲ್ಲ ತೋರಿಸ್ತೀನಿ, ನೋಡ್ತೇರಿ. ನಮ್ಮ ಶಿರ್ಸಿ ಜಾತ್ರೆ ಅಂದರೆ ಬೇರೆ ಲೆವೆಲು. ನೋಡಿ ನಿಮ್ಗೆ ತೋರಿಸ್ತೀನಿ. ದಕ್ಷಿಣ ಭಾರತದಾಗ ದೊಡ್ಡ ಜಾತ್ರೆ ಅಂತ ಸುಮ್ಮನೆ ಹೇಳಲ್ಲ. ನಾಳೆ ನೋಡೋಣ ಹೆಂಗೆ ಯಾವುದೇ ಥರ ಇರುತ್ತೆ. ಗೈಸ್, ಈಗ ಜಸ್ಟ್ ಮನೆಯಿಂದ ನಮ್ಮ ಶಿರ್ಸಿಗೆ ಪೇಟೆಗೆ ಬಂದಿದ್ದೀನಿ. ನಾನು ಮತ್ತು ನಮ್ಮ ರಮಣ ಕರ್ಕೊಂಡು ಬಂದಿದ್ದೀನಿ. ಈಗ ಏನು ಡೈರೆಕ್ಟ್ ಫಸ್ಟ್ ಮಾರಿಗುಡಿ ಹೋಗಿ ಅಲ್ಲಿ ನಮ್ದು ರಥ ರೆಡಿ ಮಾಡ್ತಿದ್ದಾರೆ. ಅಲ್ಲಿ ಹೋಗಿ ನೆಕ್ಸ್ಟ್ ನಿಮ್ಗೆ ತೋರಿಸ್ತೀನಿ ಏನೇ ಯಾವ ಥರ ರೆಡಿ ಮಾಡ್ತಿದ್ದಾರೆ ಅಂತ. ಬನ್ನಿ ಗೈಸ್, ಇದು ನಮ್ಗೆ ನೋಡ್ಕೊಳ್ಳಿ. ನಮ್ಮ ಶಿರ್ಸಿ ಶ್ರೀ ಮಾರಿಕಾಂಬಾ ದೇವಿ ಕೊಡೋ ಗದ್ದುಗೆ ಇದನ್ನು ಒಂದು ಸೈಡ್ ನೋಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಟೈಮ್ ಒಂದು ಸಿನಿಮೇಟಿಗೆ ಹಾಕ್ತೀನಿ. ಈಗ ಸದ್ಯಕ್ಕೆ ಡೈರೆಕ್ಟ್ ಮಾರಿಗುಡಿಗೆ ಹೋಗೋಣ, ಅಲ್ಲಿ ನಿಮಗೆ ರಥ ಮಾಡೋದನ್ನು ತೋರಿಸ್ತೀನಿ. ಸ್ಟೇಟನಾಗಿ ಬನ್ನಿ ಗೈಸ್, ಈಗ ಹೋಗೋಣ. ಡೈರೆಕ್ಟ್ ಮಾರಿಗುಡಿ ಹತ್ರ ಇದ್ದೀನಿ, ನಿಮಗೆ ತೋರಿಸ್ತೀನಿ. ಬನ್ನಿ ನಮ್ಮ ರಥ ಹೆಂಗೆ ರೆಡಿ ಮಾಡ್ತಿದ್ದಾರೆ ಅಂತ. ಹಂಗೆ ರಾತ್ರಿ ಬರ್ತೀನಿ. ರಾತ್ರಿ ಮತ್ತೊಂಥರ ಫುಲ್ ಲೈಟಿಂಗ್ ಏನೋ ತೋರಿಸ್ತೀನಿ ನಿಮಗೆ. ನೋಡೋಣ ಬನ್ನಿ. ಗೈಸ್ ಬನ್ನಿ ಒಂದ್ಸಲ ಈಗ ಮಾರಿಗುಡಿ ಒಳಗೆ ಹೋಗಿ ಅಲ್ಲಿ ಏನೇನು ಮಾಡ್ತಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ಸರಿ ಕಾಣಲ್ಲ. ಗೈಸ್ ಬನ್ನಿ, ನಮ್ಮ ಹಸುರ ಅನೌನ್ಸಿಂಗ್ ನೋಡ್ಕೊಂಡು ಬರೋಣ. ಗೈಸ್ ನೋಡ್ಕೊಂಡು ಬರೋಣ ಅಂದರೆ ಎಷ್ಟು ಜನ, ಹೆವಿ ಜನ ಇದ್ದಾರೆ. ಅದಕ್ಕೆ ನೋಡೋಣ, ಆದರೆ ತೋರಿಸ್ತೀನಿ. ಇಲ್ಲಾರಿಲ್ಲ ಗೈಸ್ ಹೊಂಟಿದ್ದೀನಿ. ಈಗ ಹೋಗಿ ನಮ್ಮ ರಮಣ ಬಟ್ಟೆ ಗಿಡ ಅಂತ ಹೋಗ್ಬೇಕಂತ ಬಟ್ಟೆ ತೊಗೊಂಡು ನೈಟ್ ಮತ್ತೆ ಈಗ ಲೈಟಿಂಗ್ ಹತ್ಕೊಳ್ಳೋ ಒಂದ್ಸಲ ಬರ್ತೀನಿ. ಲೈಟ್ ಹತ್ಕೊಳ್ಳೋ ನಿಮಗೆಲ್ಲ ಸಿನಿಮೇಟಿಕ್ ವ್ಯೂ ತೋರಿಸಿ. ಮತ್ತು ಕೋಟೆಗೆ ಹತ್ರ ಹೋಗ್ತೀನಿ. ಕೋಟೆಗೆ ಹತ್ರ ಫುಲ್ ಈ ಸಲ ಮೂರು ಅಮ್ಯೂಸ್ಮೆಂಟ್ ಪಾರ್ಕ್ ಹಾಕಿದ್ದಾರೆ ಅಂತ ನೋಡೋಣ ಯಾವ ಥರ ವ್ಯೂ ಕಾಣುತ್ತಂತೆ. ಈ ಸಲ ಮಾತ್ರ ಜಾತ್ರೆ ಮಾತ್ರ ನೆಕ್ಸ್ಟ್ ಲೆವೆಲ್, ಅದು ಬೇರೆ ಮಾತಿಲ್ಲ.
ನೋಡೋಣ ಇನ್ನೊಂದ್ಸಲ ಇವ್ರದೆಲ್ಲ ಕೆಲಸ ಸಣ್ಣ ಪುಟ್ಟ ಕೆಲಸ ಮುಗಿಸ್ಕೊಂಡು ನಿಮ್ಗೆ ಆಮೇಲೆ ಡೈರೆಕ್ಟ್ ನೈಟ್ ವ್ಯೂ ತಿರ್ಸಿಟ್ಟು ಇಲ್ಲಿ ಕೊಟ್ಟೆಗಿರುತ್ತೆ ಲೈಟಿಂಗ್ ಮಾಡಿರ್ತಾರೆ ಅಂತ ಬಂದರೆ ಎಲ್ಲ ತೊಟ್ಲ ಗಿಟ್ಲೆಲ್ಲ ಆಫ್ ಮಾಡಿದ್ದಾರೆ ಇನ್ನೂ ಕಲೆಕ್ಷನ್ ಆಗಿಲ್ಲ ಅನ್ಸುತ್ತೆ ಆದರೂ ಒಂದ್ಸರಿ ನೋಡೋಣ ಲೈಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇಲ್ಲಿಂದ ಬಲ್ಬ್ಸ್ ಕಾಣ್ತಾ ಉಂಟು ಮಾತ್ರ ಇಲ್ಲಿ ನೋಡಿ ಸಿದ್ಧ ಒಳಗೊಡಿರೋಣ ಒಳಗೊಡಿ ನೋಡಿ ಗಾಯಸ್ ನಮ್ಮ ಸಿರ್ಸಿ ಜಾತ್ರೆ ನಾಳೆ ಜಗ 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 ಅಂತಿದ್ದು ಶ್ರುತಿಗೆಲ್ಲ ನೋಡಿ ಹಿಂಗೆ ನೋಡಿ ಹಿಂಗೆ ನೋಡಿ ಇಂಟ್ರಿ ಕಟ್ಟಾಕ್ ನೋಡಿ ನೋಡಿ ಗೇಟ್ ಹಾಕೋರ ಗೇಟ್ ಹಾಕೋಣ ರಮಣ ಯಾರೋ ಕರೆಕತ್ತ ನೋಡಿ ಗಾಯ್ಸ್ ಹೆವೇನ್ ಅಂತಾರ ಕಾಲು ಅಡಕೆ ಜಾಗಿಲ್ಲ ಅಷ್ಟ ಆಟ ನೋಡಿ ಎಲ್ಲಿ ಜಾಗ ನೋಡಿ ಈ ಸಲ ಆಡ್ಲೇಬೇಕಲ್ಲ ಇದು ಆಗಿದಾಗ್ಲಿ ನಡ್ಸ್ದೇವು ಈ ಸಲ ನಾನು ಎಷ್ಟು ಆಟ ಆಡ್ಬೇಕಂತ ಆದ್ರೆ ನಾಳೆ ಡಿಪೆಂಡ್ ಇದನ್ನ ಆಟ ಆಡ ಎಲ್ಲ ಆಟ ಮಗ ಈ ಸಲ ಎಲ್ಲ ಫ್ರಾ ಮಾಡುವ ಪಾ ಮಾಡ್ತೀವಿ ನಮ್ದು ಸ್ವಲ್ಪ ಶೂಟ್ ಮಾಡೋಣ ನಾವ್ ಇರ್ತೀವಿ ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ ಹ್ಯಾಮರ್ ಇರ್ತದ ಮೇಲೆ ಸಿಟ್ಟಾರಲ್ಲ ಅಲ್ಲಿ ಕೆಳಗೆ ಬರಲ್ಲ ಹಂಗೆ ನಿಂತ್ಕೊಂಡ್ಬಿಟ್ಟೈತೆ ಜಾದು ಜಾದು ಇದಲ್ಲ ಎಲ್ಲದ ನೋಡ್ಬೇಕಲ್ಲ ಬಾವಿಯಲ್ಲಿ ಬೈಕಿ ಹೋಗುವ ಆಡಕ್ ಬಿಟ್ರೆ ಮಾತ್ರ 100 ರೂಪಾಯಿ ಬೇಕಾದ್ರೆ ಕೊಟ್ಟಪ್ಪ ತೊಟ್ಲದ ಲೈಟಿಂಗ್ ಮಾತ್ರ ಒಂದೊಂದು ತೊಟ್ಲ ಮಾತ್ರ ಭಾರಿ ಲೈಟಿಂಗ್ ಮಾತ್ರ ಯೂಟ್ಯೂಬ್ ಚಾನಲ್ ಮಿಸ್ಟರ್ ಪ್ರಥಮ್ ಬ್ಲಾಗ್ ಅಂತ ಉಂಟು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊ ಮಿಸ್ಟರ್ ಪ್ರಥಮ್ ಬ್ಲಾಗ್ ಸಬ್ಸ್ಕ್ರೈಬ್ ಮಾಡ್ಕೊ ಇದೆಯಾ ಇದು ಕೊಲಂಬಸ್ ಇರೋದೇ ತಿರ್ಗತ್ತೆ ಕಣ್ಣು ಮಿಟುಕಿಸುವುದರೊಳಗೆ ಹುಡುಗಿ ಕಣ್ಮರೈ ಕಣ್ಣು ಮುಚ್ಕೊಂಡು ಬಿಟ್ಟೆ ಹುಡುಗಿನೇ ಅಲ್ಲ ಗೈಸ್ ಅಚ್ಚಾ ಗೈಸ್ ಯಾವ ಥರ ಆಟ ಆಡೋದು ಬಂದಿದೆ ಅಂದ್ರೆ ಇಲ್ಲಿ ಜನ ಕ್ರೌಡ್ ಆದರೆ ಜನರಿಗೆ ನಿಂತ್ಕೊಳ್ಳೋಕೆ ಜಾಗ ಅಲ್ಲ ಆ ಥರ ಜನರಿಗಿಂತ ಜಾಸ್ತಿ ಫುಲ್ ಎಲ್ಲ ಆಟ ಆಡೋದೇ ಇದೆ ಜನರಿಗಂತೂ ಎಲ್ಲ ಜಾಗ ಕ್ರೌಡ್ ಎಷ್ಟು ಕ್ರೌಡ್ ಫುಲ್ ಅಂತಂದ್ರೆ ಮುಗೀತು ಗಿಚಾಗಿಚಿನೇ ಎಷ್ಟು ಎಣಿಸ್ಲಿಕ್ಕೆ ಆಗ್ತಿಲ್ಲ ಆ ಥರ ಸಣ್ಣ 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 ಜಾಗದಲ್ಲೂ ಒಂದೊಂದು ಆಟ ಎಣಿಸ್ಲಿಕ್ಕೆ ಆಗ್ತಿಲ್ಲ ನಂಗೆ ಅಷ್ಟು ಆಟದ ಇದೆ ಅಯ್ಯೋ ಇದೇ ಫಸ್ಟ್ ಗೈಸಿಗೆ ಬನ್ನಿ ಮಾರಿಗುಡಕ್ಕೆ ಹೋಗೋಣ ಮಾರಿಗುಡ ಹೆಂಗೆ ಲೈಟಿಂಗ್ ಮಾಡಿದ್ದಾರೆ ಅದು ಸೂಪರ್ ಲೈಟಿಂಗ್ ಮಾಡಿದ್ದಾರೆ ನೋಡೋಣ ಗಾಡಿ ಅಲ್ಲೇ ಸಿಗುತ್ತಲ್ಲ ಅದೇನು ಬೇಡ ಹಂಗೆ ಹೋಗ ಅದೇನು ಬೇಡ ಹಿಂಗೆ ಹಿಂಗೆ ಹೋಗಿ ಹಿಂಗೆ ಹೋಗಿ ನಿಂತ್ಕೊಂಡು ವಿಡಿಯೋ ಮಾಡೋಣ ಹತ್ರದಿಂದ ಹೋಗಿ ಗಾಯ್ಸ್ ನಮ್ಮ ಬಿಡ್ಕಿ ಬೈಲಿದ್ದ ಅಮ್ಯೂಸ್ಮೆಂಟ್ ಪಾರ್ಕ್ ಮತ್ತೆ ನಮ್ದು ಮಾರಿಕಮ್ಮ ಗದ್ದುಗೆ ತೋರಿಸ್ತೀನಿ ಬನ್ನಿ ಯಾವ ಥರ ಲೈಟಿಂಗ್ ಮಾಡಿದಾರೆ ಅಂತ ನೋಡೋಣ ಗಾಯ್ಸ್ ಈಗ ಮತ್ತೊಂದು ಲೈಟಿಂಗ್ ಏನಂದ್ರೆ ನಮ್ದು MES ಕಾಲೇಜ್ ರೋಡಿಂದ ಆಲ್ಮೋಸ್ಟ್ ಇದ್ರ ತನಕ ಅಂದ್ರೆ ಮಾಸ್ತಿ ಕಡೆ ಸರ್ಕಲ್ ಅಲ್ಲಿ ತನಕ ಮಸ್ತ್ ಲೈಟಿಂಗ್ ಮಾಡಿದ್ದಾರೆ ಒಂದು ವ್ಯೂ ತೋರಿಸ್ತೀನಿ ಬನ್ನಿ ನಿಮಗೆ
ಗೈಸ್ ಈಗ ಅಷ್ಟು ಲೈಟಿಂಗ್ಸ್ ಎಲ್ಲ ತೋರಿಸಿದ್ದೀನಿ. ಏನಿಲ್ಲ, ಮನೆ ಹೋಗಿ ಊಟ ಮಾಡಿ ಡೈರೆಕ್ಟ್ ಮತ್ತೀಗ ನಮ್ದು ಶ್ರೀ ಮಾರಿಕಾಂಬಾ ದೇವಿ ಮದುವೆ ನಡೆಯುತ್ತೆ. ಅದನ್ನು ಡೈರೆಕ್ಟ್ ಮನೆಯಿಂದ ಊಟ ಮಾಡಿ ರೆಡಿಯಾಗಿ ಮತ್ತೆ ಹೋಗಿ ಅಲ್ಲಿ ತೋರಿಸ್ತೀನಿ. ಡೈರೆಕ್ಟ್ ನಾನು ಅಲ್ಲೇ ಸಿಗ್ತೀನಿ. ಮತ್ತೆ ಮಿಡ್ಲ್ ಬ್ಲಾಗ್ ಎಲ್ಲ ಮಾಡ್ಲಿಕ್ಕೆ ಹೋಗಲ್ಲ, ಡೈರೆಕ್ಟ್ ಅಲ್ಲಿ ಹೋಗಿ ಸಿಗ್ತೀನಿ ನಿಮಗೆ. ಅಲ್ಲಿ ತನಕ ವೇಟ್ ಮಾಡ್ತೀನಿ ಗೈಸ್. ಈಗ ಮನೇಲಿ ಊಟ ಮಾಡ್ಕೊಂಡು ಡೈರೆಕ್ಟ್ ಮಾರಿಗುಡಿ ತಗೊಂಡಿದ್ದೀನಿ. ಇಲ್ಲೊಂದು ವ್ಯೂ ತೋರಿಸ್ತೀನಿ ನೋಡಿ, ಫುಲ್ ಲೈಟಿಂಗ್ ಹಾಕಿದ್ದಾರೆ. ನೀವು ತೋರಿಸಿ ಹಂಗೆ ಡೈರೆಕ್ಟ್ ಒಳಗೆ ಹೋಗಿ ದೇವ್ರನ್ನ ತೋರಿಸ್ತೀನಿ ನಿಮಗೆ, ವೇಟ್ ಮಾಡಿ. ಬಿತ್ತಲಲ್ಲಿ ಬಿತ್ತು ನೋಡಿ, ಬಿತ್ತು ನೋಡಿ. ಮೆಟ್ಲ ಮೇಲೆ ಯಾರು ಹತ್ತಬಾರ್ದು, ಮಾಡ್ಕೊಳ್ಳಿ ದಯವಿಟ್ಟು. ಆಯ್ತಾ, ಮೆಟ್ಲ ಮೇಲೆ ಯಾರು ಮುಂದೆ ಬರಬಾರ್ದು, ಮೆಟ್ಲ ಮೇಲೆ ಕಾಲಿಡಬಾರ್ದು. ಗೈಸ್ ಈಗ ದೇವ್ರ ಮದುವೆ ಎಲ್ಲ ಮುಗೀತು. ಇನ್ನೇನಿದು ಅಲ್ಲಿ ರಥ ರೆಡಿ ಮಾಡ್ತಾ ಇದ್ದಾರೆ. ಈಗ ರೆಡಿ ಹತ್ಕೊಳ್ಳಿ, ನಾಳೆ ಬೆಳಗ್ಗೆ 7 ಗಂಟೆಗೆ ಸ್ಟಾರ್ಟ್ ಅಂತೆ ರಥ ಹೇಳೋದು. ಈಗಾಯಿತು, ಒಂದು ಮನೆ ತನ ಆಯಿತು, ಇನ್ನೂ 2-3 ಮನೆ ತನ ಬರಬೇಕಂತ. ನಾವು ಅಷ್ಟು ಕೂಡ ಇರ್ಲಿಕ್ಕೆ ಟೈಮ್ ಇಲ್ಲ. ಅದ್ರ ಸಲುವಾಗಿ ನಾವು ಈಗ ಮನೆ ಹೊಂಟಿದ್ವಿ, ಮುಗಿಸ್ಕೊಂಡು ಎಲ್ಲ ಸುಮಾರು ಎಲ್ಲ ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಸುಮಾರು ಮನೆಗೆ ಹೊಂಟಿದ್ವಿ. ಮನೆಗೆ ಹೋಗಿ ಮಲ್ಕೊಂಡು ನಾಳೆ ಬೆಳಗ್ಗೆ ಸಿಗ್ತೀನಿ. ಮತ್ತು ಬ್ಲಾಗ್ಸ್ ಎಲ್ಲ ಸ್ಟಾರ್ಟ್ ಮಾಡಲ್ಲ, ಡೈರೆಕ್ಟಾಗಿ ನಾಳೆನೇ ಸಿಗ್ತೀನಿ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಈಗ ಬೆಳಗ್ಗೆ ಎಷ್ಟು 6:30 ಆಗಿದೆ. ನಾನಿಲ್ಲಿ ಬೈಕ್ ಪಾರ್ಕಿಂಗ್ ಮಾಡಿ ಡೈರೆಕ್ಟ್ ಹೋಗ್ತಿದ್ದೀನಿ. ಮನೇನ ಒಂದು ವೀಡಿಯೋ ಮಾಡಲಿಕ್ಕಾಗಿಲ್ಲ, ಅದ್ರ ಸಲುವಾಗಿ ಡೈರೆಕ್ಟ್ ಇಲ್ಲಿ ನಮ್ಮ ಬಸ್ ಸ್ಟ್ಯಾಂಡ್ ಹತ್ರ ಇದ್ದೀನಿ. ಹಲೋ ಗೈಸ್, ಈ ರೋಡ್ ನೋಡಿ ಇಟ್ಕೊಳ್ರಿ.
ಇನ್ನು ಜಸ್ಟ್ ಹಾಫ್ ಆನ್ ಅವರ್ ಅಷ್ಟೇ, ಹಾಫ್ ಆ್ಯಂಡ್ ಒಂದು ಮುಕ್ಕಾಲು ಗಂಟೆ ಅಷ್ಟೇ. ಈ ರೋಡಿಗೆ ಕಾಲಿಡಂಗೆ ಜಾಗ ಇರಲ್ಲ, ಅಷ್ಟು ಕ್ರೌಡ್ ಆಗಿರ್ತಾರೆ. ನೋಡ್ಕೊಳ್ರಿ ಒಂದು ಹಿಂಗೆ ಎಲ್ಲಂದರೆ ನಮ್ಮ ಗೋಪಾಲಕೃಷ್ಣ ದೇವಸ್ಥಾನ ಹತ್ರ ನೋಡ್ಕೊಳ್ಳಿ, ಆಮೇಲೆ ತೋರಿಸ್ತೀನಿ. ಗೈಸ್ ಇನ್ನೇನು 10 ನಿಮಿಷದಲ್ಲಿ ಅಮ್ಮ ಬರ್ತಾಳೆ, ವಿಡಿಯೋ ತೋರಿಸ್ತೀನಿ.
ಉತ್ಸವಕ್ಕೆ ಸಮಯಾವಕಾಶ ಇದೆ. ಯಾವುದೇ ರೀತಿಯಿಂದ ಗಡಬಡಿ ಮಾಡುವಂತ ಅವಶ್ಯಕತೆ ಇಲ್ಲ. ಎಲ್ಲರೂ ಒಂದ್ಸರಿ ಹೇಳಿ ಬರೋ ಶ್ರೀ ಮಾರಿಕಮ್ಮ ಮಾತಾಕ್ಕೆ. ರೈತರಲ್ಲಿ ಎಲ್ಲರೂ ಸೇರಿ ನೀವು ರಾಜ್ಯ ಹೇಗೆ ಮಾಡ್ತಾರೆ ಅಂತ ರೋಡಲ್ಲಿ ಬಂದಲ್ಲಿ ಮಕ್ಕಳು ಮರಿ ಹಬ್ಬ ಋತುಗಳಲ್ಲಿ ಎಲ್ಲ ತಂದು ಕಷ್ಟ ಪರಿಹಾರ ಮಾಡ್ಕೊಂಡು ಇಲ್ಲಿ ಮುಖ್ಯ ಹಬ್ಬಕ್ಕೆ ಮಾರುವ ಆದಿಶಕ್ತಿ ನಿನ್ನ ಅರಿತುದು ಮಾರಿಕಾಂಬೆ ನಿನ್ನ ಅರಿತುದು ಮಾತಂಗಮ್ಮ ನಿನ್ನ ಅರಿತುದು. फुल रश होतं फुल पानका मस्त शिकतं
ಫುಲ್ ಜಾಮ್ ಸಿರ್ಸಿ ಫುಲ್ ಜಾಮ್. ಗೈಸ್ ಎಲ್ಲ ವಿಡಿಯೋ ಮಾಡಿ ನೀನು ನಮ್ಮ ತೇರ ಇಲ್ಲೇ ಉಂಟು, ಭಾಳ ದೂರ ಇಲ್ಲ, ಇಲ್ಲೇ ಬಿಡಿಕೆ ಬಿಳಿನ ಇಲ್ಲೇ ಜಾಸ್ತಿ ಉಂಟು. ನಾನು ಇಲ್ಲಿ ನಮ್ಮ ಗದ್ದಿಗೆ ಹತ್ರ ಇದ್ದೀನಿ. ನೆಕ್ಸ್ಟ್ ದೇವ್ರು ಬಂದ ಕೂಡ ವಿಡಿಯೋ ಮಾಡೋದೇ ಹೆವಿ ಕ್ರೌಡ್ ಮಾತ್ರ, ನಾಯ್ಸ್ ಅಂತ ನಾಯ್ಸ್, ಏನೋ ಸೌಂಡ್ ಕೇಳ್ತಲ್ಲ ಏನಿಲ್ಲ. ಅದಕ್ಕೆ ನಾನು ಏನೋ ವಿಡಿಯೋ ಮಾಡಲಿಕ್ಕೆ ಹೋಗಲ್ಲ, ಡೈರೆಕ್ಟ್ ಗದ್ದಿಗೆ ಹತ್ರ ಬಂದಿದ್ದೀನಿ. ಅಲ್ಲೂ ವಿಡಿಯೋ ತೋರಿಸ್ತೀನಿ ಅಷ್ಟೇ, ಜಾಸ್ತಿ ಏನು ಮತ್ತೆ ಮಾತಾಡಲ್ಲ. ಹಂಗೆ ನಾನು ವೇಟ್ ಮಾಡ್ತೀನಿ ಅಷ್ಟೇ. ಆಗಿದೆ ನಮ್ಮ ವಿಡಿಯೋ ಶೂಟಿಂಗ್ ಆಗಲಿ, ಫೋಟೋ ಶೂಟಿಂಗ್ ಆಗಲಿ ಒಳ್ಳೆ ಹೆಲ್ಪ್ ಮಾಡಿದವರು ಮಾರಿಕಮ್ಮ ದೇವಸ್ಥಾನ ಬಾಬ್ದಾರ್ ಮಂಡಿಯವರು ಒಳ್ಳೆ ಹೆಲ್ಪ್ ಮಾಡಿದ್ದಾರೆ. ಮತ್ತು ಎಲ್ಲ ಕಡೆ ಶಾರ್ಟ್ಸ್ ಮಾತ್ರ ಸಾಲಿಡ್ ಸಿಕ್ಕಿದೆ. ಏನು ವಿಡಿಯೋ ಶೂಟಿಂಗ್ ಅಂತ ಏನು ಪ್ರಾಬ್ಲಮ್ ಮಾಡಿಲ್ಲ. ನಮಗಂತೂ ಎಲ್ಲಿ ಕೇಳಿದ್ರು ಶಾರ್ಟ್ಸ್ ಕೊಟ್ಟಿದ್ದಾರೆ. ಒಂದೊಂದು ವಿಡಿಯೋ ಮಾತ್ರ ಮಸ್ತ್ ನಿಮ್ಗೆ ಹಾಕ್ತೀನಿ ನೋಡಿ. ಹೆಲ್ಪ್ ಮಾಡಿದ್ರೆ ಮಾತ್ರ ನಮ್ದು ಮಾರಿಕಮ್ಮ ಕಮಿಟಿಯವರು ಬಾಬ್ದಾರ್ ಮಂಡಿಯವರು ತೋರಿಸ್ತೀನಿ. ಅವ್ರ ಹತ್ರ ಒಂದೆರಡು ಮಾತಾಡ್ತೀನಿ, ನೋಡೋಣ ಏನಂತ ಅಂತ. ಬರ್ರಿ ಕೇಳೋಣ. ನಮ್ದು ಮಾರಿಕಮ್ಮ ಮಂಡಳ ಬಾಬ್ದಾರ ಮಂಡಳ ಅವ್ರ ಹತ್ರ ಒಂದೆರಡು ಮಾತು ಕೇಳೋಣ. ಜಾತ್ರೆ ಬಗ್ಗೆ ಒಂದೆರಡು ಮಾತು. ಮುಂದೆ ತಂದ್ಕೊಂಡು ಫೇಮಸ್ ಆಗಿರುತ್ತೆ. ಅಮ್ಮನ ಆಶೀರ್ವಾದದಿಂದ ನಾವು ಮುಂದೆ ಸಹಾಯ ಮಾಡ್ಕೊಂಡು ಕೆಲಸ ಕಾರ್ಯಗಳನ್ನ ಮಾಡ್ತೇವೆ.
ನಮ್ಮ ಬಾಬ್ದಾರ್ ಕಡೆ ಆಗ್ಬೇಕು ಜನಸಂಖ್ಯೆಗೂ ನಾವು ಸಹಾಯನ ಮಾಡ್ತೇವೆ. ಇವತ್ತು ಹಾಗೆ ನಮಗೆ ಆಗಲಿ ಒಳ್ಳೆ ವಿಡಿಯೋ ಶೂಟಿಂಗ್ ಆಗಲಿ ಫೋಟೋ ಶೂಟಿಂಗ್ ಆಗಲಿ ಒಳ್ಳೆ ಹೆಲ್ಪ್ ಮಾಡಿದ್ದಾರೆ. ಎಲ್ಲಿ ಕೇಳಿದ್ರು ಶಾರ್ಟ್ಸ್ ಗಿಟ್ಸ್ ಎಲ್ಲ ಮಸ್ತ್ ಸಿಕ್ಕಿದೆ. ಹೀಗೆ ಸ್ಟೂಡೆಂಟ್ ಆಗಿದೆ ನೀನು Thank you.
ಜಾತ್ರೆ ಮುಗಿಸ್ಕೊಂಡು ಮನೆಗೆ ಹೊಂಟಿದ್ದೀನಿ. ಒಂದು ಪ್ರಾಬ್ಲಮ್ ಏನಂದರೆ ವಿಡಿಯೋ ಮಾಡ್ತಾ ಮಾಡ್ತಾ ನಮ್ಮ ಗೋಪುರದ ಸ್ಟೋರೇಜ್ ಫುಲ್ ಆಗಿಬಿಡ್ತದೆ, ಫುಲ್ಲಾಗಿ ಮೊಬೈಲಲ್ಲಿ ಮಾಡ್ತಿದ್ದೀನಿ. ಇಲ್ಲಿಗೆ ಬ್ಲಾಗ್ ಎಂಡ್ ಮಾಡ್ತೀನಿ, ನಾನು ಜಾಸ್ತಿ ಮಾಡಲ್ಲ. ಬಾಯ್.